ಎಮ್ಮೆನೆತ್ತ ಪಂಚಾಯತಿ ಕನಸಂದ್ರ ಗ್ರಾಮದಲ್ಲಿ ಗಂಗಾ ಜಾತ್ರೆ ಕರಗೋತ್ಸವ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರಾದ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ರೆಕ್ಪತ್ ರೆಡ್ಡಿನವರೇ, ಅದೇ ರೀತಿ ರೆಡ್ಡಪ್ಪರೆಡ್ಡಿಯವರೇ ಮತ್ತು ಗೊಳ್ಳಳ್ಳಿ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಜಗದೀಶ್ ಅವರೇ, ಲಕ್ಷ್ಮೀನಾರಾಯಣವರೇ, ಮೇಲಾಗಣಿ ಎಸ್ ಗೌಡ ಅವರೇ ಮತ್ತು ವೆಂಕಟೇಶನವರೇ ಮತ್ತು ಎಲ್ಲ ನಾಯಕರು, ಮುಖಂಡರು, ಮುಖ್ಯವಾಗಿ ನನ್ನ ರೈತ ಬಾಂಧವರು, ಊರಿನ ಗ್ರಾಮಸ್ಥರು ಮತ್ತು ಮಾಧ್ಯಮ ಎಲ್ಲರಿಗೂ ನಮಸ್ಕರಿಸ್ತಾ ಈ ದಿನ ಈ ಒಂದು ಕರಗ ಮಹೋತ್ಸವಕ್ಕೆ ಎಲ್ಲ ನಾಯಕರು ಕರೆಸಿ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಬರಬೇಕಾಗಿತ್ತು. ಕಾರಣಾಂತರದಿಂದ ಬರಲಿಲ್ಲ. ಸಾಯಂಕಾಲ 5 ಗಂಟೆವರೆಗೂ ಬರ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಬರೋಕ್ಕಾಗಲ್ಲ. ಎಲ್ಲ ನಾವು ನಾಯಕರು, ಮುಖಂಡರು ಹೋಗಿ ಅಂದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಂಡ್ ಬರ್ಬೇಕು ಅಂತೇಳಿ ನಮ್ಮನ್ನು ಕಳಿಸಿದ್ರು. ನಾವು ದೇವರ ದರ್ಶನ ಮಾಡಿಕೊಂಡು ಒಳ್ಳೆ ಆ ದೇವರ ಆಶೀರ್ವಾದ ಎಲ್ರಿಗೂ ಇರ್ಬೇಕಂತೇಳಿ ನಾವು ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡ್ಬಂದು ಈ ದಿನ ನಮ್ಮ ಶಾಸಕರ ಬಗ್ಗೆ ಹೇಳೋಕೆ ನಿಮ್ಗೆ ಗೊತ್ತಿರೋದೆ. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ವಿಧಾನಸೌಧ ಕಳಿಸಿದಾಗ ಮೊದಲನಾಗಿ ರೈತರ ಬಗ್ಗೆ ಇದ್ದರು. ರೈತರು ನನಗೆ ನನ್ನ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಅವ್ರಿಗೆ ನಾವು ಯಾವುದೇ ಒಂಥರ ಪ್ರಾಬ್ಲಮ್ ಮಾಡ್ದೇವೆ ನೋಡ್ಕೋಬೇಕು ಅಂತೇಳಿ ವಿಧಾನಸೌಧದಲ್ಲಿ ಫಸ್ಟ್ ನಮ್ಮ ರೈತರ ಬಗ್ಗೆ ಇದ್ದರು. ಅದೇ ರೀತಿ ಪ್ರತಿಯೊಂದು ಸೆಷನ್ನಲ್ಲಿ ಅವರು ಪಾಯಿಂಟ್ ಎತ್ಕೊಂಡ್ ಬರ್ತಾ ಇದ್ರೆ MLA ಮತ್ತು ಸ್ಪೀಕರು ಇವತ್ತೇನು ಪಾಯಿಂಟ್ ಎತ್ಕೊಂಡ್ ಬಂದಿದ್ದಾರೋ ಏನೋ ಗೊತ್ತಿಲ್ಲ ಅಂತ ಅವ್ರಿಗೆಲ್ಲರೂ ಇದು ಆ ತರ ಇವತ್ತು ವಿಧಾನಸೌಧದಲ್ಲಿ ಗಲಾಟೆ ಮಾಡ್ತಾರೆ ಅಂದ್ರೆ ಮತ್ತೆ ವಿಧಾನಸೌಧದಲ್ಲಿ ಗಲಾಟೆ ಮಾಡ್ತಾರೆ. ನಮ್ಮ ಆನಂದವರು ಸೀನಣ್ಣವರು ಅದೇ ತರ ಮಾಡ್ತಾ ಇದ್ರು. ಇದೇ ತರ ಇವಾಗ ನಮ್ಮ ಸಮೃದ್ಧಿ ಮಂಜನವರು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರೈತರ ಬಗ್ಗೆ ನಿಂತ್ಕೊಂತಾರೆ. ಯಾವುದೇ ಪ್ರಾಬ್ಲಮ್ ನನ್ನ ರೈತರು, ನನ್ನ ಮುಳಬಾಲ್ ತಾಲೂಕು ನಮ್ಮ ತಾಯಿಯವರು ಎಲ್ಲರೂ ಆಶೀರ್ವಾದ ಮಾಡಿ ನನ್ನ MLA ಮಾಡಿ ಇವತ್ತು ವಿಧಾನಸೌಧದಲ್ಲಿ ಕೂರಿಸಿದ್ರೆ ಯಾವುದಕ್ಕೂ ನಾನು ಹಿಂದೆ ಹೋಗಲ್ಲ. ನನ್ನ ರೈತರಿಗೆ ಯಾವುದಕ್ಕೆ ಹಿಂದೆ ಹೋಗಲ್ಲ. ಯಾಕಂದ್ರೆ ರೈತರು ಚೆನ್ನಾಗಿದೆ, ನಾವಿರೋದು ಅವ್ರ ಆಶೀರ್ವಾದದಿಂದ ನಾನು ಇವತ್ತು MLA ಆಗಿದ್ದೀನಿ ಅಂತೇಳಿ ಇವತ್ತು ನಮ್ಮ ಬಗ್ಗೆ, ನಮ್ಮ ಮುಳಬಾಲ್ ಬಗ್ಗೆ ಇವತ್ತು ಗಲಾಟೆ ಮಾಡ್ತಾ ಇದ್ದೆ ಅಂದ್ರೆ ಎಲ್ಲ ಸಮೃದ್ಧಿ ಮಂಜನವರು ಯಾವ MLA ಗಲಾಟೆ ಮಾಡ್ತಾ ಇಲ್ಲ. ನಿಮ್ಗೆ ಬರೋದು 3 ಕೋಟಿ ಬಂದ್ರೆ ಇವರು 30 ಲಕ್ಷ ಕೊಡ್ತಾ ಇದ್ದಾರೆ. ಆದ್ರೂ ಸರ್ಕಾರ ಇಲ್ದಿರೋದು ಒಳ್ಳೆ ಕೆಲಸ ಮಾಡ್ತಾರೆ. ರೋಡ್ ಆಗ್ಲಿ, ಐವತ್ ಲೈಟ್ ಆಗ್ಲಿ, ಬೋರ್ ಆಗ್ಲಿ, ಯಾವುದೇ ಹಾಸ್ಪಿಟಲ್ ಪ್ರಾಬ್ಲಮ್, ಸ್ಕೂಲ್ ಪ್ರಾಬ್ಲಮ್ ಯಾವುದೇ ಆಗ್ಲಿ ಅವ್ರ ಕೈ ಅವ್ರದ್ದು ಒಂದೇ ಒಂದು ಜೋಬಲ್ಲಿರೋ ದುಡ್ಡು ಖರ್ಚು ಮಾಡಕ್ ಬಂದಿರೋದು. ಜೋಬಲ್ಲಿ ಇಟ್ಕೊಂಡು ಹೋಗಕ್ಕಲ್ಲ. ನಮ್ಮ MLA ಅಂತ MLA ಬಂದಿದ್ದಾರೆ. ಇವತ್ತು 3 ವರ್ಷ ಆಗಿದೆ, ಇನ್ನು 2 ವರ್ಷ ಇದೆ. 28ನೇ ಇಸ್ವಿಯಲ್ಲಿ ಕೂಡ ಅವ್ರು MLA ಆಗ್ತಾರೆ. ನೀವೆಲ್ಲರ ಆಶೀರ್ವಾದದಿಂದ ಅವರು ಮಿನಿಸ್ ಆಗಿ ಬರ್ತಾರೆ ಮುಳಬಾಲ್ ತಾಲೂಕು ಅಂತೇಳಿ ಇವತ್ತು ಹೇಳಕ್ ಇಷ್ಟಪಡ್ತೀನಿ. ನಾನು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ, ಒಳ್ಳೆ ಕೆಲಸ ಮಾಡ್ತಾರೆ. ಒಂದು ಅಧಿಕಾರ ಇರೋದ್ರೂ ಸಹ ಇವತ್ತು ಇಷ್ಟು ಕೆಲಸ ಮಾಡ್ತಾರೆ. ಅಧಿಕಾರ ಕೊಟ್ಟರೆ ಏನ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಇವತ್ತು ನಮ್ಮ ರೈತರ ಬಗ್ಗೆ ನಾವು ಇದು ಮಾಡಬೇಕು. ಇವಾಗ ರೈತರಿದ್ರೆ ನಾವು ಹೊಟ್ಟೆ ತುಂಬಾ ಊಟ ಮಾಡ್ತೀವಿ. ಸೈನಿಕರಿದ್ರೆ ನಾವು ನಿದ್ದೆ ಮಾಡ್ಬೇಕಂದ್ರೆ ಸೈನಿಕರಿರ್ಬೇಕು. ಇವತ್ತು ಬೇರೆ ದೇಶಗಳು ಗೊತ್ತಾಗ್ತದಲ್ಲ ಇವತ್ತು ಏನು ಏನಾಗ್ತದೆ ಅಂತ. ಆ ತರ ನಮ್ಗೆ ಇವತ್ತು ರೈತರು ಮುಖ್ಯ. ಇವತ್ತು ನಾನು ಕೂಡ ಅನ್ಕೊಂತೀನಿ, ಒಂದು ಟೊಮಾಟೊ ಮಂಡಿ ಇದ್ದೇನು 30 ವರ್ಷಗಳಿಂದ ನಾನು ರೈತರಿದ್ದೀನಿ. ಇವತ್ತು 400 ರೂಪಾಯಿ ಹೋಗಿದೆ. 400 ರೂಪಾಯಿ ಇದೆ. ನಾನು ಹೋಗ್ತಾ ಅನ್ಕೊಳ್ಳೋದು ಇವತ್ತು 500 ರೂಪಾಯಿ ಮಾರ್ಬೇಕಪ್ಪ ಅಂಗ. ಯಾಕಂದ್ರೆ ರೈತರಿಗೆ ಲಾಸ್ ಆಗಿ ಎಷ್ಟೋ ಪ್ರಾಬ್ಲಮ್ ಆಗಿದೆ. ಈ ತರ ಇರ್ಬೇಕು ಅಂತೇಳಿ ಇವತ್ತು ಕೂಡ ಸಹ ನಮ್ಮ ಎಲ್ಲ ಮುಖಂಡರು, ನಾಯಕರು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಇದು ಮಾಡಿದ್ದಾರೆ, ಯಶಸ್ಸು ಮಾಡಿದ್ದಾರೆ. ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ಒಳ್ಳೆ ಮಳೆ ಬಿದ್ದು ಒಳ್ಳೆ ಬೆಳೆ ಆಗಿ ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಆರೋಗ್ಯ ಇರ್ಬೇಕಂತೇಳಿ ಇವತ್ತು ಸತ್ಯಮ್ಮ, ಎಲ್ಲಮ್ಮ, ಗಂಗಮ್ಮ ಅಂತ ಅದರಲ್ಲಿ ನಮ್ಮೂರಲ್ಲಿ ಕೂಡ ಸತ್ಯಮ್ಮ, ಗಂಗಮ್ಮ ತೋರಿಸಿದ್ದಾರೆ. ಆ ದೇವರು ನಂಬಿದವ್ರು ಯಾರು ಈ ಮೋಸ ಆಗಲ್ಲ. ಆ ದೇವರ ಆಶೀರ್ವಾದದಿಂದ ಇವತ್ತು ನೋಡಿ, ಇವತ್ತು ನಿಮ್ ಕರಗೋತ್ಸವ ಇವತ್ತು ಮಳೆ ಬಂದಿದೆ. ಅದೇ ತರ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಎಲ್ರಿಗೂ ಆ ದೇವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರ್ಬೇಕು. ನಾವೆಲ್ಲರೂ ಚೆನ್ನಾಗಿರ್ಬೇಕು. ನಾವು ಬಂದ ನಾಯಕರು, ಮುಖಂಡರು, ಊರಿನ ಗ್ರಾಮಸ್ಥರು, ರೈತರು ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಇವತ್ತು ಆ ದೇವರ ಹತ್ರ ಆಶೀರ್ವಾದ ಪಡ್ಕೊಂಡು ಬಂದು 4 ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟು ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.